रामाय रामभद्राय रामचंद्राय वेधसे रघुनाथाय नाथाय सीतायाः पतये नमः. ಮನುಷ್ಯ ಎಷ್ಟೇ ವಿದ್ಯಾವಂತನಾದರೂ ಕೂಡ ಎಷ್ಟೇ ಜ್ಞಾನವಂತನಾದರೂ ಕೂಡ ತಾನು ಮಾಡಬೇಕಾಗಿರತಕ್ಕಂಥ ಕರ್ಮವನ್ನು ಸಿರಿ ನಿರಯನ ಗುಣಗಳ ತಿಳಿದು ಫಲಿಸುವುದೇ ಫಲವೇನು ಬಾಳದೋಕೆ ಅಂತ ಅನ್ನುವಂತೆ ಮಾಡುವ ಕರ್ಮವನ್ನು ತಿಳಿದುಕೊಂಡು ಕರ್ಮವನ್ನು ಮಾಡಬೇಕು. ಯಾವುದೇ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಇದರಿಂದಾಗಿ ಏನು ಲಾಭ, ಮಾಡದೇ ಇದ್ದರೆ ಏನು ಹಾನಿ, ಇದರಿಂದ ನನಗೆ ಎಷ್ಟು ಪುಣ್ಯ ಬರ್ತದೆ, ನನ್ನ ಪರಿವಾರದ ಎಷ್ಟು ಪುಣ್ಯ ಬರ್ತದೆ, ಏನು ಒಳ್ಳೆಯದ್ದು ಏನು ಕೆಟ್ಟದ್ದು ಅಂತನ್ನೋದನ್ನು ತಿಳಿದು ಮಾಡಿದಾಗ ವಿಶೇಷವಾದ ಪುಣ್ಯ ಬರ್ತದೆ ಅಂತ ಶಾಸ್ತ್ರ ನಮಗೆ ತಿಳಿಸ್ತದೆ. ಇದಕ್ಕೆ ಸಣ್ಣ ಒಂದು ಉದಾಹರಣೆ ಅಂತ ನಾವು ತಿಳ್ಕೊಳ್ಬೇಕು ಅಂದರೆ, ಒಬ್ಬ ವಿದ್ಯಾರ್ಥಿ ಗುರುಕುಲದಲ್ಲಿ ಅಧ್ಯಯನಕ್ಕಾಗಿ ಇದ್ದಾನೆ. ಗುರುಕುಲದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದ. 12 ವರ್ಷ ಸಂಪೂರ್ಣ ಗುರುಕುಲದಲ್ಲಿ ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಿದ. ಶಾಸ್ತ್ರ ಎಲ್ಲ ಅಧ್ಯಯನವನ್ನು ಮುಗಿಸಿಕೊಂಡು ಮನೆಗೆ ಬಂದ. ಮನೆಗೆ ಬಂದ ಮೇಲೆ ತಂದೆ ನೋಡಿದ, ಮಗ ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಿಕೊಂಡು ಬಂದಾನೆ ಅಂತ ಮಗನಿಗೆ ಎಲ್ಲ ವಿಧವಾದ ಗೌರವವನ್ನು ಮಾಡಿದ. ಊರು ಜನ ಎಲ್ಲರೂ ಬಂದರು, ನೋಡಿದ್ರು 14 ವರ್ಷ ಗುರುಕುಲದಿಂದ ಬಂದಾನೆ, ಅಭ್ಯಾಸ ಮಾಡಿ ಬಂದಾನೆ ಅಂತ ಒಳ್ಳೆಯದಾಗಿ ಅವನಿಗೆ ಎಲ್ಲರ ಗೌರವದಿಂದ ನಮಸ್ಕಾರ ಮಾಡಿ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸಿ ಎಲ್ಲ ಜನ ಹೋದ್ಮೇಲೆ ತಂದೆ ಮಗನಿಗೆ ಕೇಳ್ತಾನೆ, ಗುರುಕುಲದಲ್ಲಿ ಏನು ಕಲ್ತೀನಿ ಅಪ್ಪ? 14 ವರ್ಷ ಗುರುಕುಲದಿಂದ ಗುರುಗಳು ಏನೇನು ವಿದ್ಯೆ ಹೇಳಿಕೊಡಬೇಕು ನನ್ನ ಯೋಗ್ಯತೆ ಅನುಸಾರ ಎಲ್ಲ ಹೇಳಿಕೊಟ್ಟು ಸರ್ವೇ ಸಾಮಾನ್ಯಗೆ ಎಲ್ಲ ಕಲಿಸಿದ್ದಾನೆ, ಎಲ್ಲ ಕಲ್ಕೊಂಡು ಬಂದಿದ್ದೀನಿ ನಾನು. ಹಾಗಿದ್ರೆ ನಾನು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳು. ಒಂದು ಪ್ರಶ್ನೆ ಕೇಳ್ತೇನೆ, ಆ ಪ್ರಶ್ನೆ ನೀನು ಉತ್ತರವನ್ನು ಹೇಳಿದ್ರೆ ನೀನು ಗುರುಕುಲದಲ್ಲಿ ಓದುವುದು ಸಾರ್ಥಕ ಅಂತ ಅನಿಸ್ತದೆ. ಸರಿ ಕೇಳು. ತಂದೆ ಕೇಳ್ತಾರೆ, ಶಾಸ್ತ್ರ ಓದು, ತಂದೆ ಪ್ರಶ್ನೆ ಏನೇ ಕೇಳಲೇಬೇಕು, ಏನು ಕೇಳ್ರಿ ಅಂತ ಹೇಳ್ತಾರೆ. ಆಗ ತಂದೆ ಹೇಳಿದರು, ಪ್ರಶ್ನೆ ಏನು? ತಂದೆ ಅಂತಾರೆ, ನಿನಗೊಂದು ಪ್ರಶ್ನೆ ಕೇಳ್ತೇನೆ. ಆ ಪ್ರಶ್ನೆ ಅಂದರೆ, ಪಾಪದ ತಂದೆ ಯಾರು ಹೇಳು. ಮನುಷ್ಯ ಪುಣ್ಯಕರ್ಮನ ಪಾಪಕರ್ಮ ಮಾಡ್ತಾನೆ, ಪಾಪದ ತಂದೆ ಯಾರು? ಉತ್ತರ ಹೇಳು. ತಲೆ ಕೆಡಿಸ್ಕೊಂಡ, ಪಾಪಕ್ಕೆ ತಂದೆ ಯಾರಂತಾರೆ? ನನಗೊತ್ತು ಮನುಷ್ಯರಿಗೆ ಇವರಿಗೆ ತಾಯಿ, ಅವರಿಗೆ ತಂದೆ, ರಾಮನಿಗೆ ಕೃಷ್ಣ, ಎಲ್ಲ ಕಥೆಗಳನ್ನ ಅವ್ರ ತಾಯಿ ತಂದೆ ಇವ್ರ ತಾಯಿ ತಂದೆ ಎಲ್ಲರ ಕಥೆ ಕೇಳಿದ ಹೊರತಾಗಿ ಪಾಪಕ್ಕೆ ಹಡ್ದವ್ರು ಯಾರು? ಹೆತ್ತ ತಾಯಿ ತಂದೆ ಯಾರು? ಪಾಪದ ತಂದೆ ಅಂತಾರೆ, ಎಲ್ಲಿ ಅವನ ಶಾಸ್ತ್ರ ನಾನು ಕಲ್ತಿಲ್ಲ, ಗುರುಗಳನ್ನ ಗುರುಕುಲದಲ್ಲಿ ತಂದೆಯಲ್ಲಿ ಕಲಿಸಿಲ್ಲ, ನನಗೇನು ಗೊತ್ತಿಲ್ಲ. ತಂದೆ ಹೇಳ್ದ, ಪಾಪದ ತಂದೆ ಯಾರು ಅಂತ ಸರಿಯಾಗಿ ತಿಳ್ಕೊಂಡೇ ನೀವು ಮನೆಯೊಳಗೆ ಬಾ. ಅಂತ ಮನೆ ಬರಬೇಡ, ಮನೆ ಬಿಟ್ಟು ಹೋಗು. ಎಲ್ಲ ಗುರುಗಳು ಹೋಗಿ ಬರ್ತೀನಿ, ಅಲ್ಲೇ ಕಲ್ತು ಬಾ. ಮತ್ತೆ ಗುರುಗಳಿಗೆ ಹೋಗಿ ಇದೇನು ಪ್ರಶ್ನೆ ಕೇಳಿದ್ರು, ಗುರುಗಳೇ ಪಾಪದ ತಂದೆ ಯಾರು ಅಂತ ಏನು ಕೇಳಬೇಕು? ಇಷ್ಟೆಲ್ಲ ಹೇಳಿಕೊಟ್ಟ ಗುರುಗಳು ಇದೇ ಇದು ಅಂತ ಹೊರಟು ಬಿಟ್ಟ. ನೋಡೋಣ, ಕೇಳೋಣ, ಎಲ್ಲರೂ ಕೇಳೋಣ, ಯಾರಾದ್ರೂ ಬಲ್ಲವರು ಜ್ಞಾನಿಗಳು ಸಿಗ್ತಾರೆ, ಕೇಳ್ತಾರೆ. ಯಾರ್ಯಾರು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಋಷಿಗಳು ಮುನಿಗಳು ಜ್ಞಾನಿಗಳು ಕೇಳ್ತಾರೆ. ಹೋಗುವಾಗ ಎಲ್ಲರಿಗೂ ಭೇಟಿ ಅದ. ಯಾವುದೋ ಮಠ ಮಂದಿರಕ್ಕೆ ಹೋದವ, ನಮಸ್ಕಾರ ಮಾಡವ, ಸ್ವಾಮಿ ಪಾಪದ ತಾಯಿ ತಂದೆ ಯಾರಿಗೆ ಗೊತ್ತು? ಪಾಪಕ್ಕೆ ಯಾರು ತಾಯಿ ತಂದಿರ? ಮೂರ್ಖ ನಡಿ ಅಂತ ಬೈದ್ಬಿಟ್ರು. ಅವ್ರು ಹೇಳಿಲ್ಲ, ಇವ್ರು ಹೇಳಿಲ್ಲ, ಎಲ್ಲಿ ಸಿಗಲಿಲ್ಲ. 1 ದಿನ 2 ದಿನ 3 ದಿನ ಉಪವಾಸಿದ್ದ. ಪಾಪ ಹೊಟ್ಟೆಲಿ ಏನೇನೂ ಇಲ್ಲ. ಕೊನೆಗೆ ಒಂದಿವ್ಸ ಎಲ್ಲಾದ್ರೂ ವಿಶ್ರಾಂತಿ ಹೋಗ್ಬೇಕು ಅಂತ ನೋಡಿದ. ಯಾವುದೋ ಮನೆ ಮುಂದೆ ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ಅಂತ ಬರೆದಿತ್ತು. ನೋಡ್ದ, ಏನೋ ಹೆಸರು ಬರೆದಾಗ ಮೇಲೆ ಯೋಗ್ಯ ಸಾತ್ವಿಕ ಮನೆ ಇರ್ಬೋದು ಅಂತ ಆ ಮನೆ ಕಟ್ಟೆ ಮೇಲೆ ಹೋಗ್ಬೋದು. ಕಟ್ಟೆ ಮೇಲೆ ಕೂತ ಆ ಮನೆ ಒಳಗೆ ಹೆಣ್ಣು ಮಗಳು ಬಂದು ನೋಡ್ತಾಳೆ. ಪಾಪ ಯಾಕೋ ಕಷ್ಟಪಡಲಿದ್ದ ಬ್ರಾಹ್ಮಣ ಕಾಣಿಸ್ತಾನೆ, ಏನೋ ಆಗಿರ್ಬೋದು, ಏನು ಆಚಾರ, ಭಾಳ ಶ್ರಮಪಟ್ಟು ಬಂದಿರಿ, ಯಾರು ಏನು ಅಂತ ಕೇಳಿದೆ. ಆ ಕೇಳಿದಾಗ, ಹೌದಮ್ಮ, ದುಡಿತಾ ಹೊಡ್ತಾ ತಿರುಗಾಡ್ತಾ ಬಂದೆ, ಭಾಳ ಶ್ರಮ ಆಗಿದೆ ಅಂದೆ. ಸ್ವಲ್ಪ ನೀರು ಕುಡಿದ್ರೆ ಏನು ನೋಡ್ರಿ, ನೀರು ಕುಡಿದ್ರೇನು ಅಂತ ಕೇಳಿದೆ. ಹಾಗೆ ಕೇಳಿದಾಗ ಅವಳು ನೀರೇನು ಬೇಡ ಅಂತ. ಇಲ್ಲ, ನೀರು ಕುಡಿದ್ರೆ ನೀವು ಕುಡಿಬೋದು, ನೀವು ಯಾರು ಅಂತ ಕೇಳಿದೆ. ಮನೆ ಮುಂದೆ ತುಳಸಿ ವೃಂದಾವನ ಕಾಣಿಸ್ತದೆ, ವೆಂಕಟೇಶ್ವರ ಹೆಸರು ಮೇಲೆ ಬಂದಿದ್ದೀನಿ, ನೀವು ಯಾರು? ನೋಡಿ, ನಾನು ಯಾರು ವಿಷ್ಣು ಭಕ್ತಳು, ದೊಡ್ಡ ಯೋಗಿದ್ದೋಳು ಅಂತಲ್ಲ, ನಾ ಈ ಊರಿನ ವೇಶ್ಯಾಸ್ತ್ರಿ. ದೇಹವನ್ನೇ ಮಾರಾಟ ಮಾಡ್ಕೊಂಡಿರ್ತಕ್ಕಂಥ ನೀಚಲಾಗಿರ್ತಕ್ಕಂಥ ಶೂದ್ರವಾಗಿರ್ತಕ್ಕಂಥ ಸ್ತ್ರೀ ನಾನು, ವೇಶ್ಯಾಸ್ತ್ರಿ. ಪಾಪಿಷ್ಟಳು, ನಿನ್ನ ಮನೆ ಕಟ್ಟಿ ಮೇಲೆ ನಾನು ಮಲ್ಕೊಂಡ, ಉಲ್ಟಾ ನನಗೆಲ್ಲ ಪಾಪ ಬಂದಿದ್ದು, ಸರಿದು ಸರಿ ಅಂತ ಬೈಬಿಟ್ಟು ಎದ್ದು ಹೊರಟ. ಅವಳದು ನಿಲ್ಲರಿ, ಪಾಪ ನೀರಡಿಸಿ ಬಂದೀರಿ, ಹಸಿವಾಗಿದೆ, 3 ದಿನ ಊಟ ಮಾಡಿಲ್ಲ ಅಂತೀರಿ, ಏನೂ ಇಲ್ಲ ಅಂತೀರಿ, ಸೊ ನೀರು ಹಾಕ್ಬಿಡೋದು. ನಿನ್ನ ಕಟ್ಟೆ ಮೇಲೆ, ಮನೆ ಕಟ್ಟೆ ಮೇಲೆ ಕೂತಿದ್ದೇ ದೊಡ್ಡದಾಗಿರ್ತಕ್ಕಂಥ ಪಾಪ, ಅದೇ ನಂಗೆ ದೊಡ್ಡದಾಗಿರ್ತಕ್ಕ ಪಾಪ ಬಂದು ಅಂತ ನಿನ್ನ ಕೈಯಿಂದ ನೀರು ಕುಡಿಬೇಕಾ? ಸಾಧ್ಯ ಇಲ್ಲ ಅಂತ ಹೊರಟು ಬಿಟ್ಟ. ಅವಳೊಂದು ನಿಂದರಿ, ಕೂಡಿದ್ರೆ ಅಷ್ಟೇ ಕಡಿಮೆ ಮಾಡಬೇಡ್ರಿ, ಹೈರಾಣಾಗಿ ಬಂದಿದ್ದೀರಿ, ಭಾಳ ಶ್ರಮಪಟ್ಟು ಬಂದಿದ್ದೀರಿ, ನಿಮ್ಮ ಮುಂದೆ ಹೋಗಬೇಕು ಅಂತ ತಿರುಗಾಡಬೇಕು ಅಂತ ಕೈಯಲ್ಲಿ ದುಡ್ಡು ಬೇಕು, ಏನಿಲ್ಲ, ದೇವ್ರದಿಂದ ನನ್ನ ಮನೆ ದುಡ್ಡಿದೆ, ನಾನು ನಿಮಗೆ 5 ಸುವರ್ಣ ನಾಣ್ಯಗಳನ್ನು ಕೊಡ್ತೇನೆ, ನೀರು ಕುಡ್ದು. ಇವ್ರಿಗೆ ಅನಿಸ್ತು, ಏನು ಬರೀ 5 ನಾಣ್ಯ ಕೊಡ್ತಾರೆ, ಎಲ್ಲವ ನೀರು ಅಂತ. ನಾನೇ ತಗೋತೀನಿ, ಹೇಳಬೇಕು ಅಂತ. ಅಲ್ಲೇ ನಡೆಯೋದು, ನಲಿಯೋದ, ತಗೋರಿ ನೀರು ಕುಡಿ. ಅಲ್ಲಿ ಹೋದ, ಆಕೆ ಒಂದು ಲೋಟ ಕೊಟ್ಲು, ಆ ಲೋಟದಲ್ಲಿ ನೀರು ತಗೊಂಡ, ನಾಳೆ ನೀರು ಚಾಲು ಮಾಡ್ದ, ನೀರು ಕುಡ್ದ, ಎಲ್ಲ ಇಟ್ಟ, ಹೋಗಿ ಬರ್ದೆ ಅಂತ ಹೊರಟ. ಅವಳು ಭಾಳ ಶ್ರಮ ಪಟ್ಟಿದ್ದೀವಿ, ಸ್ವಲ್ಪ ಕೂಡಿಗೆ ವಿಶ್ರಾಂತಿ ತಗೊಳ್ರಿ.
ಇನ್ನೇನು ವಿಶ್ರಾಂತಿ, ನಿಮ್ಮನೆ ಕಟ್ಟೆ ಮೇಲೆ ಕೂಡಬಾರ್ದು ಅಂತ ಸ್ವಲ್ಪ ಹೊತ್ತು ಕೂತವ್ರು ಏನಾಗ್ತದೆ ಊಟ. ಅವಳದು ಹೇಗೂ ಕೂತಿದ್ರಿ, ಮಧ್ಯಾಹ್ನ ಹಸಿವು ಆಗ್ತದೆ, ಊಟ ಮಾಡ್ಕೊಂಡು ಹೋಗಿ ನಿನ್ನ ಮನೆ ಅನ್ನ ನಿನ್ನ ಮನೆ ನೀರು ಕುಡ್ದಿದ್ದೆ ದೊಡ್ಡದಾದ ಪಾಪ, ನೀನು ಸಾಧನೆ ಇಲ್ಲ ಹೊರಟೋಗ್ತೀನೋ ಅಂತ. ನೋಡ್ರಿ, ಇನ್ನೂ 5 ಸುವರ್ಣ ನಾಣ್ಯ ಹೆಚ್ಚಿ ಕೊಡ್ತೀನಿ, ಅದು 5 ಅಲ್ಲ 10 ನಾಣ್ಯಗಳನ್ನು ಕೊಡ್ತೇನೆ ನಿಮಗೆ, ಊಟ ಮಾಡ್ಕೊಂಡು. ಆದರೆ ನಾನೇ ಅಡುಗೆ ಮಾಡ್ಕೊಳ್ಳೋ, ನಾನೇ ಅಡುಗೆ ಮಾಡ್ಕೊಂಡು ನಾನೇ ಊಟ ಮಾಡ್ತೇನೆ, ನೀನು ಮಾಡಿದ್ ಉಣಂಗಿಲ್ಲ. ಸರಿ, ನೀವೇನಂತ ಎಲ್ಲ ತಯಾರಾಗ್ತೀವಿ. ಅವಳು ಏನು ಪದಾರ್ಥ ಕೊಟ್ಲು, ಅಕ್ಕಿ ಬೇಳೆ ಬೆಲ್ಲ ಏನು ಬೇಕು ಕೊಟ್ಲು, ಇಡ್ಲಿ ಕೊಟ್ಲು, ತಾನೇ ಅನ್ನಗನ್ನ ಎಲ್ಲ ಮಾಡ್ಕೊಂಡ ಊಟ ಮಾಡಬೇಕು ಅಂತ ತಯಾರಾಗುತ್ತಾ ತಾನೇ ತನ್ನ ಎಡಗೈಯಿಂದ ಬಡಿಸ್ಕೊಂಡು ಊಟ ಮಾಡಬೇಕು. ಅವಳಂದು ನಾನು ಬಡಿಸ್ತೀನಿ ಸರ್, ನೀನು ಮುಟ್ಟಿದ್ದಾನೆ ತಿನ್ಬೇಕು, ಸಾಧ್ಯ ಸರ್ವತಾ ಸಾಧ್ಯವಿಲ್ಲ, ಪಾಪಿಷ್ಟು ನೀನು ನಿನ್ನಂತೊಳಗೆ ತಿಂತಾರೆ, ಇಲ್ಲಿ ಬಂದದೇ ಹೆಚ್ಚಿದ ಒದರಾಳಿರುತ್ತೆ. ನೋಡ್ರಿ, ಇನ್ನೂ 5 ನಾಣ್ಯಗಳನ್ನು ಹೆಚ್ಚಿಗೆ ಕೊಡ್ತೇನೆ, 10 ಕೊಡ್ತೇನೆ ಅಂದೆಲ್ಲ 20 ನಾಣ್ಯಗಳನ್ನು ಕೊಡ್ತೇನೆ, ಸುವರ್ಣ ನಾಣ್ಯಗಳನ್ನು ನಾನು ಬಡಿಸೋ ಅವಕಾಶ ಕೊಡ್ತೀನಿ, ನಾನೇ ಬಡಿಸಿ ಊಟ ಮಾಡಿ ಅನ್ಕೊಂಡ್ರೆ 20 ಸುವರ್ಣ ನಾಣ್ಯ ಸಿಗ್ತಂದ್ರೆ ಯಾಕೆ ಬೇಡ ಅನ್ಬೇಕು. ಸರಿ ಆಯ್ತು, ಬಡಿಸು. ಅವಳೇ ಬಡಿಸಿದ್ರು, ಊಟನೂ ಮಾಡಿದ, ಅವಳಿಂದ ಸುಗ್ರಾಸವಾದ ಭೋಜನವೂ ಆಯಿತು, ಊಟನೂ ಆಯಿತು, ಆರಾಮಾಗಿ ಊಟ ಗೀಟ ಮಾಡ್ದ, ಅವಳೇ ಬಡಿಸಿದ. ಊಟ ಆದ್ಮೇಲೆ ಎಲೆ ಅಡಿಕೆ ಕೊಟ್ಟು ಎಲೆಯನ್ನು ಹಡ್ಕೊಂಡ, ವಿಶ್ರಾಂತಿ ತೊಗೊಂಡ, ಸಂಜೆ ಹೊರಡ್ತೇನೆ ಅಂತ ಯಾರು. ಅವಳದು ಎಲ್ಲಿ ಹೊಂಟಿದ್ದಿ ಅಂತ, ಇಷ್ಟೆಲ್ಲ ಸಂಚಾರ ಮಾಡಿ ಗಡವಿದ ಹೊರಟದ, ನೀ ಎಲ್ಲಿ ಹೋಗ್ಲಿ ಅಂತೀರಿ ನೀವು. ಹೌದಾ, ನಮ್ಮ ತಂದೆ ಒಂದು ಪ್ರಶ್ನೆ ಕೇಳಾರ, ಪಾಪದ ತಂದೆ ಯಾರು ತಿಳ್ಕೊಂಡು ಬಂದು ಹೊರಟಾರ, ಅದಕ್ಕೆ ಎಲ್ಲ ಕಡೆ ಹೊರಟೀನಿ, ಎಲ್ಲಿ ನನಗೆ ಉತ್ತರ ಸಿಗ್ತಾ ಇಲ್ಲ ಹೊರಟೀನಿ. ಇನ್ನು ಉತ್ತರ ಸಿಕ್ತೋ ಇಲ್ಲ, ಇನ್ನೂ ಸಿಕ್ಕಿಲ್ಲ. ಇನ್ನೇನು ಸಿಗಬೇಕು ನಿಮಗೆ? ಪಾಪದ ತಂದೆ ದುರಾಸೆ. ಏನು ಹೇಳಿದ್ವಿ? ಹೌದು, ನಿಮಗೆ 5 ನಾಣ್ಯ ಮೊದಲೇ ಅಲ್ಲ ಅಂತಂದವರು ನೀವು, ಶೋಧಗಳಾಗಿರ್ತಕ್ಕಂಥ ನಾನು ಅಂಥವಳು ಇಂಥವಳು ವೇಷಾಸ್ತ್ರಿ ಅಂತ ನಾನು ಬೈದವರು 5 ನಾಣ್ಯ ಕೊಡ್ತೇನೆ ಅಂದರೆ ಕೊಡ್ಲಿಕ್ಕೆ ಒಪ್ಕೊಂಡ್ರಿ, 10 ನಾಣ್ಯ ಕೊಡ್ತೇನೆ ಅಂದರೆ ನೀರು ಕುಡ್ದೆ, 20 ನಾಣ್ಯ ಕೊಡ್ತೇನೆ ಅಂದರೆ ಅಡುಗೆ ಮಾಡ್ಕೊಂಡ್ರಿ, 25 ನಾಣ್ಯ ಕೊಡ್ತೇನೆ ಅಂದರೆ ನಾನೇ ಬಡಿಸಿ, ನನಗಿಂತ ಇನ್ನೇನು ಬೇಕು? ಇದಕ್ಕಿಂತ ಹೆಚ್ಚಿಂದ ಏನು ಬೇಕು? ಮನುಷ್ಯ ಘೋರವಾಗಿರ್ತಕ್ಕಂಥ ಪಾಪ ಸಂಪಾದನೆ ಮಾಡಲಿಕ್ಕಾಗಿ ಇರತಕ್ಕಂಥದ್ದು ಅತಿಯಾಗಿರ್ತಕ್ಕಂಥದ್ದು ಯಾವುದು ಅಂದರೆ ದುರಾಸೆ. ಅತಿಯಾಗಿರ್ತಕ್ಕ ದುರಾಸೆನೇ ಪಾಪದ ತಂದೆ. ಅದಕ್ಕೋಸ್ಕರ ನೀವೇನು ಮಾಡ್ತಾ ಇದ್ದೀರಿ, ಮಾಡುವಾಗ ಪಾಪದ ತಂದೆ ಯಾರು? ನಿಮ್ಮ ತಂದೆ ಏನು ಪ್ರಶ್ನೆ ಕೇಳಾರ, ನಿಮ್ಮ ತಂದೆ ಹೋಗುತ್ತಾರೆ ಹೇಳ್ರಿ. ಪಾಪಕ್ಕೆ ಬೇರೆ ಯಾರು ತಂದೆ ಅಲ್ಲ, ದುರಾಸೆ ನಮಗಾಗಿರ್ತಕ್ಕಂಥ ಅತಿಯಾಗಿರ್ತಕ್ಕಂಥ ಆಸೆ, ವಿಶೇಷವಾಗಿ ದುರಾಸೆ ಹೆಚ್ಚಾದರೆ ಮನುಷ್ಯ ಹೆಚ್ಚಾಗಿರ್ತಕ್ಕಂಥ ಪಾಪಕರ್ಮವನ್ನು ಮಾಡ್ತಾನೆ ಅಂತ ಹೇಳಿ. ಅದಕ್ಕೋಸ್ಕರಾಗಿ ಯಾವುದೇ ನಾವು ಕರ್ಮವನ್ನು ಮಾಡುವಾಗ ಪುಣ್ಯ ಪಾಪ ಯಾವುದು ಬರ್ತದೆ ಅಂತಂದನ್ನು ಸಿರಿ ನಿಲಯನ ಗುಣಗಳ ತಿಳಿದು ಭರಿಸುವುದೇ ಫಲವಿದು ಬಾಳದುದಕ್ಕೆ ಅಂತನ್ನುವಂತೆ ಬರಬೇಕಾಗಿರ್ತಕ್ಕಂಥ ಫಲವನ್ನು ಪಡಿಬೇಕಾದ್ರೆ ತಿಳಿದು ಕರ್ಮವನ್ನು ಮಾಡಬೇಕು. ಮಾಡುವ ಕರ್ಮೆಯಿಂದಾಗಿ ಏನು ಪುಣ್ಯ ಏನು ಪಾಪ ಅಂತ ತಿಳ್ಕೊಂಡು ಮಾಡಿದಾಗ ವಿಶೇಷವಾದ ಪುಣ್ಯ ಬರ್ತದೆ ಅಂತೇಳಿ. ಅಂತಹ ಸರಿಯಾದ ತಿಳುವಳಿಕೆ ಜ್ಞಾನವನ್ನು ಪರಮಾತ್ಮ ನಮಗೆ ಕೊಟ್ಟು ನಮ್ಮಿಂದ ಈ ವಿಧವಾಗಿರ್ತಕ್ಕಂಥ ಕರ್ಮವನ್ನು ಪರಮಾತ್ಮ ನಮ್ಮಿಂದ ಮಾಡಿಸಿ ನಮ್ಮೆಲ್ಲರೂ ಉದ್ಧಾರ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ.